ಗದಗದ ಲಖುಂಡಿಯಲ್ಲಿ ಸಿಕ್ಕಂತಹ ನಿಧಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಬಾಲಕ ಮತ್ತು ಆತನ ತಾಯಿಯನ್ನ ಸನ್ಮಾನಿಸುವಂತಹ ಕೆಲಸವನ್ನ ಇವತ್ತು ಕೂಡ ಮಾಡಲಾಗಿದೆ. ಇವತ್ತು ಎಚ್.ಕೆ. ಪಾಟೀಲ್ರು ಸ್ಥಳಕ್ಕೆ ಹೋದ್ರು, ಅವರನ್ನ ಭೇಟಿ ಮಾಡಿದ್ರು ಮತ್ತು ಗೌರವಯುತವಾಗಿ ಅವರನ್ನ ಸನ್ಮಾನಿಸಲಾಯಿತು. ನಿಧಿಯನ್ನ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಒಪ್ಪಿಸಿದ್ದನ್ನ ಶ್ಲಾಘಿಸಿದರು. ಗದಗದ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆಯಾದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಾಲಕನಿಗೆ ಸನ್ಮಾನವನ್ನ ಮಾಡಲಾಗಿದೆ. ಸರ್ಕಾರದ ವತಿಯಿಂದ ಸಚಿವ ಎಚ್.ಕೆ. ಪಾಟೀಲ್ ಸನ್ಮಾನವನ್ನ ಮಾಡಿದ್ದಾರೆ. ಪ್ರಾಮಾಣಿಕತೆ ಮರೆತಿದೆ ಕಸ್ತೂರವ ರಿತ್ತಿ ಕುಟುಂಬ, ಹಾಗಾಗಿ ಸರ್ಕಾರ ಅವರನ್ನ ಪ್ರಶಂಸಿಸಿದೆ. ಸರ್ಕಾರದ ವತಿಯಿಂದ ಸೂಕ್ತ ಪರಿಹಾರದ ಭರವಸೆಯನ್ನು ಕೂಡ ಕೊಟ್ಟಿದೆ. ಕೇವಲ ಸನ್ಮಾನಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಪಬ್ಲಿಕ್ ಟಿವಿ ವರದಿ ಬಳಿಕ ನಿಧಿ ಸಿಕ್ಕ ಕುಟುಂಬಕ್ಕೆ ನ್ಯಾಯ ಸಿಕ್ಕಿದೆ. ನಿಧಿ ಕಾಯ್ದೆ ಬಗ್ಗೆ ಪಬ್ಲಿಕ್ ಟಿವಿ ನಿರಂತರ ವರದಿಯನ್ನ ಮಾಡಿತ್ತು. ನಿಧಿ ಕಾಯ್ದೆ ಏನು ಹೇಳುತ್ತೆ, ಆ ನಿಧಿ ಸಿಕ್ಕಂತಹ ಮಾಲೀಕರಿಗೂ ಕೂಡ ಅದರಲ್ಲಿ ಹಕ್ಕು ಇದೆಯಾ, ಅವರು ಅದರ ಮಾಲೀಕರು ಆಗ್ತಾರಾ ಅನ್ನುವಂತಹ ಪ್ರಶ್ನೆ ಇತ್ತು. ಸೊ ಆ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಆ ಮೌಲ್ಯ ಏನು ಸಿಕ್ಕಿದೆ ಅದರ 5ನೇ 1 ಭಾಗ ಅವ್ರಿಗೆ ಸಿಗಬೇಕು ಅನ್ನೋದು ಕಾಯ್ದೆಯ ಪ್ರಕಾರವಾಗಿದೆ. ಇವತ್ತು ಎಚ್.ಕೆ. ಪಾಟೀಲ್ರು ಭೇಟಿ ಕೊಟ್ಟು ಅವ್ರನ್ನ ಮಾತನಾಡಿಸಿದ್ರು, ಸನ್ಮಾನಿಸಿದ್ರು. ಜೊತೆಗೆ ಜನವರಿ 26ರಂದು ಜಿಲ್ಲಾಡಳಿತದ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಐತಿಹಾಸಿಕ ಸ್ಥಳವಾದಂತಹ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆಯಾಗಿರುವಂಥದ್ದು. ಇವತ್ತು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕಾನೂನು ಸಚಿವರು, ಪ್ರವಾಸೋದ್ಯಮ ಇಲಾಖೆ ಸಚಿವರಾದಂತಹ ಎಚ್.ಕೆ. ಪಾಟೀಲ್ರು ಈಗ ಲಕ್ಕುಂಡಿಗೆ ಆಗಮಿಸಿದ್ದಾರೆ. ಆ ಕುಟುಂಬಕ್ಕೆ ಏನು ನಿಧಿ ಸಿಕ್ಕಂತಹದನ್ನು ಪ್ರಾಮಾಣಿಕತೆಯಿಂದ ಸರ್ಕಾರಕ್ಕೆ ಒಪ್ಪಿಸಿದಂತಹ ಕುಟುಂಬಕ್ಕೆ ಇವತ್ತು ಭೇಟಿಯಾದಂಥ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ ಏನೆಲ್ಲ ಮಾತುಗಳನ್ನಾಡಿದ್ರು, ಅವ್ರಿಗೆ ಏನೆಲ್ಲ ಭರವಸೆಗಳು ಕೊಟ್ಟರು ಅನ್ನೋದನ್ನ ಸ್ವತಃ ಸಚಿವರು ಈಗ ನಮ್ಮ ಜೊತೆಗೆ ಅವ್ರನ್ನೇ ಮಾತಾಡ್ತಾನೆ. ಸರ್, ಇವತ್ತು ಲಕ್ಕುಂಡಿ ಗ್ರಾಮಕ್ಕೆ ಬಂದಿರಿ. ಒಂದು ಕುಟುಂಬ, ರಿತ್ತಿ ಅನ್ನುವಂಥ ಕುಟುಂಬ ಪ್ರಾಮಾಣಿಕತೆಯಿಂದ ಸಿಕ್ಕಂತಹ ಬಂಗಾರವನ್ನು ಸರ್ಕಾರಕ್ಕೆ ಹಸ್ತಾಂತರ ಮಾಡಿ ಸರ್. ನಿಜಕ್ಕೂ ಕೂಡ ಒಂದು ರೀತಿ ಹೆಮ್ಮೆ ವಿಷಯ. ನೀವು ಕೂಡ ಇವತ್ತು ಬಂದ್ರಿ, ಅವ್ರ ಕುಟುಂಬದ ಜೊತೆ ಆಲಿಸಿರಿ ಸರ್. ಕುಟುಂಬದವರು ಏನು ಹೇಳಿದೆ ಸರ್ ನಿಮ್ಗೆ ಈ ಸಂದರ್ಭದಲ್ಲಿ? ಕುಟುಂಬದವರು ನನಗೇನು ಹೇಳಿಲ್ಲ. ಕುಟುಂಬದವ್ರ ಪರವಾಗಿ ಊರಿನ ಹಿರಿಯರು ಸಿದ್ದು ಪಾಟೀಲ್ರಾತು, ಮುಚ್ಚಿಗೆ ಆತು, ನಮ್ಮ ಪಂಚಾಯಿತಿ ಅಧ್ಯಕ್ಷಣೆ ಪೂಜಾರವರು, ಉಪಾಧ್ಯಕ್ಷಣೆಯವರು, ಮೆಂಬರ್ ಆಗಿರ್ತಕ್ಕಂಥ ರಿಜಾ ಬೇಗಮ್ ಅವರು, ಇವರೆಲ್ಲರೂ ಸಾಕಷ್ಟು ವಿಚಾರವನ್ನು ಹೇಳಿದರು. ಪಂಚಾಯಿತಿಯ ಅಧ್ಯಕ್ಷ ಪೂಜಾರವರು, ಸಿದ್ದು ಅವರು ಈ ಬಡ ಕುಟುಂಬದ ಈ ಮೌಲ್ಯಗಳ ರಕ್ಷಣೆಯಲ್ಲಿ ಇಟ್ಟಿರ್ತಕ್ಕಂಥ ಹೆಜ್ಜೆ, ಪ್ರಾಮಾಣಿಕತನವನ್ನು ಮೆರೆದದ್ದು, ಈ ಎಲ್ಲ ಹಿನ್ನೆಲೆಯೊಳಗೆ ಇವ್ರಿಗೆ ವಿಶೇಷ ಗೌರವ ಸಲ್ಲಬೇಕು ರೀ. ಸರ್ಕಾರ ವಿಶೇಷ ಗೌರವ ಸಲ್ಲಬೇಕು. ಜಿಲ್ಲಾಡಳಿತ ಇವ್ರಿಗೆ ವಿಶೇಷವಾಗಿರ್ತಕ್ಕಂಥ ಗೌರವ ಮಾಡಿರಿ ಅಂಥೇಳಿ ಅವರು ಹೇಳಿದರು. ಜನವರಿ 26ನೇ ತಾರೀಕಿಗೆ ಈ ಕುಟುಂಬವನ್ನು ಸನ್ಮಾನಿಸಲಾಗ್ತದೆ. ಈ ಕುಟುಂಬದ ಆ ಮೌಲ್ಯ ರಕ್ಷಣೆಗೆ ಏನು ತಮ್ಮ ನಿರ್ಣಯಗಳನ್ನು ತಿಳಿಸಿ ಸಮಾಜಕ್ಕೆ, ಸರ್ಕಾರಕ್ಕೆ ಒಂದು ರೀತಿ ಆದರ್ಶರಾಗಿದ್ದಾರೆ. ಅವ್ರಿಗೆ ಏನು ಊರು ಹಿರಿಯರು ಹೇಳ್ಯಾರ, ಅವ್ರಿಗೆ ಮನೆ ಇಲ್ಲರಿ, ಮನೆ ವಿಚಾರ ಮಾಡಿರಿ, ಈ ಜಾಗ ಬೇಕಾದ್ರೆ ಸರ್ಕಾರ ತೊಗೊಳ್ಳಿ, ನಮ್ಗೆ ಅವ್ರಿಗೆ ಸರ್ಕಾರವನ್ನು ಜಾಗೆಯನ್ನು ಕೊಡಿಸ್ರಿ, ಅವರ ತಾಯಿಗೆ ಸಾಧ್ಯ ಆದರೆ ಒಂದು ಉದ್ಯೋಗ ಕೊಡಿಸ್ರಿ ಅಂಥೇಳಿ ಇವೆಲ್ಲನೂ ಊರು ಹಿರಿಯರು ಹೇಳ್ಯಾರ. ಅದ್ರ ಬಗ್ಗೆ ಸ್ಪಂದಿಸ್ತೇನೆ. ನಾಳೆ ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡ್ತೀನಿ. ಸಾಧ್ಯ ಆ ಕುಟುಂಬ ಎಲ್ಲ ಗೌರವ ಸನ್ಮಾನಗಳಿಗೂ ಕೂಡ
ಅರ್ಹರಾಗಿದ್ದಾರೆ. ಹಾಗಾಗಿ ಸರ್ಕಾರದ ವತಿಯಿಂದಲೂ ಕೂಡ ಅವರನ್ನು ಸನ್ಮಾನಿಸಬೇಕು ಅಂತ ನಿರ್ಧಾರವನ್ನು ಮಾಡಿದ್ದಾರೆ. ಹಾಗೆ ಈ ಪರಿಹಾರದ ಭರವಸೆಯನ್ನು ಏನು ಕೊಡ್ತಾ ಇದ್ದಾರೆ ಅದನ್ನು ತ್ವರಿತಗತಿಯಲ್ಲಿ ಕೊಟ್ಟರೆ ಅವ್ರಿಗೂ ಒಂದು ಅನುಕೂಲ ಆಗುತ್ತೆ. ಯಾಕಂದರೆ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಾರೆ. ಐತಿಹಾಸಿಕ ಸ್ಥಳ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆಯಾದಂತಹ ಪ್ರಕರಣ ಸಂಬಂಧ ಪಬ್ಲಿಕ್ ಟಿವಿಗೆ ಆ ಕುಟುಂಬ ಧನ್ಯವಾದವನ್ನು ಸಲ್ಲಿಸಿದೆ. ಮನೆ ನಿರ್ಮಾಣ, ಮಗನಿಗೆ ಉಚಿತ ಶಿಕ್ಷಣದ ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ ಕೂಡ ಖುಷಿಯನ್ನು ಹಂಚಿಕೊಂಡ್ರು. ಸಚಿವರು, ಶಾಸಕರು, ಅಧಿಕಾರಿಗಳು ಬಂದು ಭೇಟಿ ಮಾಡಿದ್ದು ಅವರಿಗೆ ಸಂತಸವನ್ನು ತಂದಿದೆ. ಈ ಬಗ್ಗೆ ಪಬ್ಲಿಕ್ ಟಿವಿಯ ಜೊತೆಗೆ ರಿತ್ತಿ ಕುಟುಂಬಸ್ಥರು ಮಾತನಾಡ್ತಾ ಧನ್ಯವಾದವನ್ನು ತಿಳಿಸಿದ್ದಾರೆ. ಐತಿಹಾಸಿಕ ಸ್ಥಳವಾದಂಥ ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಕಸ್ತೂರವ್ವ ಅಲಿಯಾಸ್ ಗಂಗಮ್ಮ ರಿತ್ತಿ ಎನ್ನುವಂಥವ್ರ ಮನೆಯಲ್ಲಿ ನಿಧಿ ಪತ್ತೆಯಾಗಿತ್ತು. ಈ ನಿಧಿಯನ್ನು ಆ ಕುಟುಂಬಸ್ಥರು ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಹಸ್ತಾಂತರ ಮಾಡಿದರು. ಈ ಒಂದು ಸಂದರ್ಭದಲ್ಲಿ ಅನೇಕ ಅಧಿಕಾರಿಗಳು, ಶಾಸಕರು, ಸಚಿವರು ಕೂಡ ಬಂದು ಆ ಒಂದು ಕುಟುಂಬದ ಜೊತೆ ಮಾತನಾಡಿದರು. ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ HK ಪಾಟೀಲರು ಕೂಡ ಬಂದಿದ್ದರು. ಅವರೆಲ್ಲ ಏನೆಲ್ಲ ಭರವಸೆಗಳನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಸ್ವತಃ ಈಗ ಆ ಕುಟುಂಬಸ್ಥರ ಜೊತೆನೇ ನಾವು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೇನೆ. ಪುಟ, ಈಗ ಇವತ್ತು ಸಚಿವರು ಬಂದಿದ್ದರು, ನಿನ್ನೆ ಶಾಸಕರು, ಅಧಿಕಾರಿಗಳು ಸಾಕಷ್ಟು ಜನ ಬಂದಿದ್ದರು. ನಿಮಗೆ ಏನೆಲ್ಲ ಭರವಸೆಗಳು ಕೊಟ್ಟರು, ಏನು ಹೇಳಿದ್ರು ಪುಟ ಈ ಬಗ್ಗೆ? ಅವರು ದಿನವರಿ ಮನೆ ಅವರೆಲ್ಲ ಮನೆ ಹಾಕಿಸ್ಕೊಂಡು ಮನೆ ಹಾಕಿಸ್ಕೊಂಡ್ರೆ ಅವನು ನೋಡ್ಕೊಂಡ್ರೆ ಅವು ಅವಳು ಪುಟ, ಈಗ ನೀವು ಸಚಿವರ ಬಳಿ ಏನೇನು ಬೇಡಿಕೆಗಳನ್ನ ಇಟ್ರಿ ನೀವು ಅವ್ರ ಮುಂದೆ ಅಂತ? ನಾವು ಮನೆ ಹಾಕಿಸ್ಕೊಂಡು ನಮಗೊಂದು ಮನೆ ಬಡವರು ಬಡವರು ಖುಷಿ ಅನ್ಸುತ್ತಾ? ಯಾಕೆ? ಈಗ ಕಸ್ತೂರವ್ವ ರಿತ್ತಿಯವ್ರಿಗೆ ನಮ್ಮ ಜೊತೆಗಿದ್ದಾರೆ. ಅಮ್ಮ, ಇವತ್ತು ಸಚಿವರು ಬಂದಿದ್ರು, ಏನೆಲ್ಲ ಭರವಸೆಗಳನ್ನ ಕೊಟ್ರಮ್ಮ ನಿಮ್ಗೆ? ನಮ್ಗೆ ಮನೆ ಹಾಕಿಸ್ಕೊಡ್ತೀನಿ ರೀ, ಜನ ಹಿಡಿದು ಎಲ್ಲಾರ ನನ್ನ ಜೀವನ ಗಾಡಿ ಮಾಡ್ತೀನಿ ರೀ, ಏನೋ ಒಂದು ಉದ್ಯೋಗ ಕೊಡ್ತೀನಿ ರೀ, ನಮಗೂ ಒಂದು ಉದ್ಯೋಗ ಕೊಡ್ತೀನಿ ರೀ. ಖುಷಿ ಅನ್ಸುತ್ತೆ. ಯಾಕೆ ಖುಷಿ ಅನ್ಸುತ್ತೆ? ಅವ್ರಿಗೂ ಹೇಳಿ ಜನವರಿ 26 ಎಲ್ಲ ಇದು ಮಾಡ್ತೀವಿ ಅಂತ ಹೇಳಿ ಅದು ಖುಷಿ ಅನ್ಸುತ್ತೆ. ಅಮ್ಮ, ಈಗ ಸಿಕ್ಕಂಥ ನಿಧಿಯಲ್ಲಿ 5ನೇ 1 ಭಾಗ ನಿಮ್ಗೆ ಕೊಡಬೇಕು ಅನ್ನುವಂಥದ್ದು ಕಾನೂನಿದೆ. ಅದಕ್ಕೇನಾದರೂ ತಾವು ಸಚಿವರು ಒಪ್ಕೊಂಡ್ರೆ ಹೆಂಗಮ್ಮ? ಗೌರ್ಮೆಂಟ್ ಏನು ಮಾಡ್ಕೊಂಡೆ ನಾವು ನೀನು ಗೌರ್ಮೆಂಟ್ ಏನು ಹೇಳ ಕಾನೂನು ಏನು ಮೇಡಮ್, ನೀವು ಕೂಡ ಸ್ಥಳೀಯರು. ಈಗ ಅವರ ಕುಟುಂಬದ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ನೋಡಿದ್ರಿ. ಜೊತೆಗೆ ಸಚಿವರು ಬಂದು ಕೆಲವು ಭರವಸೆಗಳನ್ನ ಕೊಟ್ಟರು. ಈ ಭರವಸೆ ಈಡೇರುತ್ತೆ ಅನ್ನುವಂಥ ನಂಬಿಕೆ ನಿಮಗಿದೆಯಾ ಮೇಡಮ್? ಇದು ಏನು ಅನ್ಸುತ್ತೆ ಮೇಡಮ್ ಇದ್ರ ಬಗ್ಗೆ ಏನು ಹೇಳ್ತಾರೆ? ಇದು ಬಡ ಕುಟುಂಬ ಇರೋದರಿಂದ ಸಚಿವರು ನಿಧಿ ಸಿಕ್ಕ ಜಾಗದಲ್ಲಿ ಸಚಿವರು HK ಪಾಟೀಲರಾದಂಥ ಸಚಿವರು ಪರಿಶೀಲನೆ ಮಾಡಿ ಪ್ರಜ್ವಲ ಕುಟುಂಬ ಏನು ನಮಗೆ ನಿಧಿಯನ್ನು ಅವರು ಇಟ್ಕೊರ್ಲಿಲ್ಲ, ಸರ್ಕಾರಕ್ಕೇನು ಒಪ್ಸೈತಿ ಅದ್ರ ಪ್ರಕಾರ ನಾವು ಏನು ಸರ್ಕಾರಲಿತ್ರ ಒದಗಿಸಿ ಕೊಡಬೇಕು. ಸಾಲಿ ಡಿಗ್ರಿ ಏನು ಎಲ್ಲಿ ಮಟ್ಟ ಕಲಿತೀನಿ ಅಂತ ನಾವು ಡಿಗ್ರಿ ಮಟ್ಟ ಕಲಿತೇನೆ ಅಂದ್ರೂ ಅವಾಗ ಎಜುಕೇಷನ್ ಕೊಡಿಸ್ತೀವಿ. ಮತ್ತು ಅವ್ರ ತಾಯಿ ಕಸ್ತೂರವ್ವ ರಿತ್ತಿಯವರು ಏನು ಹೇಳಿದರು, ನಮ್ಗೆ ಬಡ ಕುಟುಂಬ ಇರೋದರ ಸಂಬಂಧ ಅವರು ನಮ್ಮ ಮನೆ ಹಾಕಿಸ್ಕೊಡ್ರಿ ಅಂತ ಕೇಳ್ಕೊಂಡ್ರು. ಅದಕ್ಕೆ ಸರ್ ಇದೇನು ಸರ್ಕಾರಲಿತ್ರ ನಾವು ಏನು ತಲುಪಿಸ್ಬೇಕು ಅದನ್ನು ತಲುಪಿಸ್ತೇವೆ ಜನವರಿ 26 ನಂತರ ಅಂತ ಹೇಳ್ಯಾರ. ಇದನ್ನೆಲ್ಲ ಮಾಹಿತಿ ಕೊಟ್ಟಿದ್ದ ಪಬ್ಲಿಕ್ ಟಿವಿಗೆ ನಾವು ಧನ್ಯವಾದಗಳು ತಿಳಿಸುತ್ತೇವೆ ಅಂತ ಹೇಳಿ ನಾನು 2 ಮಾತುಗಳು. ಮತ್ತೊಬ್ಬರಿಗೆ ಪಾಯ ಅಗಿಯುವ ಸಂದರ್ಭದಲ್ಲಿ 470 ಗ್ರಾಂ ಚಿನ್ನಾಭರಣ ಸಿಕ್ಕಿದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಇಡೀ ಕುಟುಂಬಕ್ಕೆ ಸನ್ಮಾನ ಮಾಡಲಾಗ್ತಾ ಇದ್ದು, ಒಂದಷ್ಟು ಭರವಸೆಯನ್ನು ಕೂಡ ಸರ್ಕಾರದ ವತಿಯಿಂದ ಕೊಟ್ಟಿರೋದು ನಿಜಕ್ಕೂ ಮೆಚ್ಚುವಂತಹ ವಿಚಾರ. ಅದು ಬೇಗ ಅವರಿಗೆ ತಲುಪುವಂತಾಗಲಿ ಅನ್ನುವಂತಹ ವಿಚಾರ.